ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಸಿಗ್ಗಾಂವ್ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ಸವಣೂರಲ್ಲಿ ಅಲ್ಪಸಂಖ್ಯಾತರು ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಸಲನೂ ಅವ್ರು ಬರಬೇಕಿತ್ತು. ಬಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಉಸ್ತುವಾರಿ ಕೊಟ್ಟಿರೋದ್ರಿಂದ ಅವರೆಲ್ಲ ಪ್ರತಿ ಮನೆಗೆ ಡೋರ್ಗೆ ವಿಸಿಟ್ ಮಾಡಿ ಅಲ್ಪಸಂಖ್ಯಾತ ಮತ್ತು ಅಹಿಂದ ವರ್ಗಗಳ ಮತಗಳನ್ನು ಸೆಳೀಲಿಕ್ಕೆ ಏನು ಪ್ರಯತ್ನ ಬೇಕಲ್ಲ ಅದನ್ನೊಳಗೆ ಅವ್ರು ಪ್ರಯತ್ನ ಮಾಡಿ ಎಲ್ಲರೂ ರೆಸಾರ್ಟಲ್ಲಿ ಸುಮಾರು ಒಂದು ತಿಂಗಳಿಂದ ಉಳ್ಕೊಂಡು ಆ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೀಲಿಕ್ಕೆ ಏನು ಬೇಕು ಆ ಎಲ್ಲ ಪ್ರಯತ್ನಗಳನ್ನು ಮಾಡಿರೋದ್ರಿಂದ ಬಹುಶಃ ಇವತ್ತು ಬೊಮ್ಮಾಯಿ ಅವರಿಗೆ ಹಿನ್ನಡೆ ಆಗಿದೆ. ಇದು ಮುಂದಿನ ದಿನಮಾನಗಳಲ್ಲಿ ಮತ್ತೆ ಬೊಮ್ಮಾಯಿಯವರಿಗೆ ಒಂದು ಅವಕಾಶ ಸಿಗ್ಬೋದು. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಗುಡಿಗಳಿರಲಿಲ್ಲ ಅಥವಾ ರೋಡ್ಗಳಿರಲಿಲ್ಲ, CC ರೋಡ್. ಹೌದು 100% ಸತೀಶ್ ಜಾರಕಿಹೊಳಿ ಅವರಿಂದನೇ ಇವತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ಕಳೆದ 4 ತಿಂಗಳಿಂದ ಉಸ್ತುವಾರಿ ವಹಿಸಿ 1 ತಿಂಗಳುಗಳಿಂದ ಇಲ್ಲೇ ರೆಸಾರ್ಟಲ್ಲಿ ಉಳ್ಕೊಂಡು ಇವನ್ ನಮ್ಮ ಇಂಥ ಸಣ್ಣ ಗ್ರಾಮಗಳಿಗೂ ಕೂಡ ಬಂದು ಇವತ್ತು ನಮ್ಮ ಮನೆಯಲ್ಲಿ ವಿಸಿಟ್ ಮಾಡಿ ಏನು ಸಾಧ್ಯತೆ ಕನ್ವಿನ್ಸ್ ಮಾಡಲಿಕ್ಕೆ ಮಾಡಿದ್ದಾರೆ. ಅದು ಇವತ್ತು ಅವ್ರದ್ದು ಪ್ರತಿಫಲ ನೀಡಿದೆ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಪ್ಲ್ಯಾನ್ ಏನಿಲ್ಲ ಸರ್. ಇಲ್ಲಿ ಏನು ನೋಡಿದ್ರು ಅಂತಂದರೆ ಮೊದಲೆಲ್ಲ ಈಗ ಬೊಮ್ಮಾಯಿ ಅವರಿಂದ ಇಲ್ಲೆಲ್ಲ ನಡೆದಿರೋದೆಲ್ಲ ಬೊಮ್ಮಾಯಿ ಅವ್ರದ್ದು ಮೊದಲಿಂದನೂ. ಬಟ್ ಇವಾಗ ಇಲ್ಲಿ ಪಠಾಣ್ ಸಾಹೇಬರನ್ನ ನೋಡಲಿಲ್ಲ, ಸತೀಶ್ ಸಾಹೇಬ್ರು ನೋಡಿದರು. ಇಲ್ಲಿ ಈ ಸಲ ಎಲೆಕ್ಷನ್ನಲ್ಲಿ ಸತೀಶ್ ಸಾಹೇಬರು ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡಿದರು. ಹಾಗಾಗಿ ಎಲ್ಲ ಇವರು ಜನಗಳು ನಮ್ಮ ಸತೀಶ್ ಸಾಹೇಬ್ರನ್ನ ನೋಡಿಕೊಂಡು ನಾವು ಕಾಂಗ್ರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಲ ಕಾಂಗ್ರೆಸ್ ಅಂತ ತಂದಿದ್ದಾರೆ. ಅಲ್ಲ, ಹೌದು, ಸಿದ್ದರಾಮಯ್ಯನ ಮುಖ ನೋಡಿ ಹಾಕಬೇಕು. ಬಟ್ ಇಲ್ಲಿ ಸಾವುಕಾರು ಒಂದು ಸಲನೂ ಈ ಕಡೆ ಯಾವುದಕ್ಕೂ ಬಂದಿರಲಿಲ್ಲ. ಈ ಕ್ಷೇತ್ರಕ್ಕೆ ಇವಾಗ ನಮ್ಮ ಸತೀಶ್ ಸಾಹೇಬರು ಬಂದ ಮೇಲೆ ಬೇರೆ ಏನು ನೋಡಲಿಲ್ಲ. ಅಲ್ಲಿ ಸತೀಶ್ ಸಾಹೇಬ್ರನ್ನ ನೋಡ್ಕೊಂಡೇ ಎಲೆಕ್ಷನ್ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಎಲ್ಲಿ ಎಡವಿದ್ರು ಅಂತೀರಿ ಚುನಾವಣೆ? ಅಲ್ಲಲ್ಲ, ಎಡವಿದ್ದು ಎಲ್ಲಿ ಎಡವಿಲ್ಲ. ಅವ್ರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ತುಂಬ ಕೆಲಸ ಮಾಡಿರೋದು ನಮ್ಮ ಬೊಮ್ಮಾಯಿಯವರೇ. ಬಟ್ ಇಲ್ಲಿ ನಡೆದಿರೋದೇನು ಅಂತಂದರೆ ಸತೀಶ್ ಸಾಹೇಬರು ಅವರಿಂದ ಗೆದ್ದಿರೋ ಚುನಾವಣೆ ಭಾಳ ಚಲೋ ಮಾಡಿದ್ರು ಸರ್. ಅದು ಬೊಮ್ಮಾಯಿಯವರು ಅವ್ರ ಮಗನ ಕೊಡೋದು ಬಿಟ್ಟು ಬೇರೆಯವ್ರಿಗೆ ಕೊಡ್ತಿದ್ರೆ ಅದು ಹಾಕಿತ್ತು. ಈಗ ಜಾತಿ ಅವ್ರ ಮಗನಿಗೆ ಕೊಟ್ಟು ಅವರು ಮಂತ್ಯಾನಾಗ ಕೊಡ್ಬೇಕಂತೀರ ಆಗಲ್ಲ. ಈಗ ಬೇಸರ ಆಯ್ತು ಸರ್. ಅದಕ್ಕೆ ನಮ್ಗೆ ಪಠಾಣ್ ಚಲೋ ಅನ್ಸಿದ್ರೆ ಅವ್ರು ಕೊಟ್ಟಿವಿ. ಲಾಸ್ಟಿಗೆ ಏನು ಮತ್ತೆ ಈಗ ಚುನಾವಣೆ ರೊಕ್ಕ ಹೆಂಗೆ ಅನ್ಸಿದ್ರು, ಏನು ಮಾಡಿದ್ರು? ರೊಕ್ಕದ ಬರಂಗಿಲ್ಲ ಸರ್, ಮನುಷ್ಯನ ಇದು ಬರ್ತೈತಿ. ಮನುಷ್ಯ ಈಗ ಅಭಿವೃದ್ಧಿ ಮಾಡಿರ್ಲಿಲ್ಲ ಬೊಮ್ಮಾಯಿಯವರು? ಏನು ಮಾಡಿಲ್ಲ ಸರ್. ಇಲ್ಲಿ ಮಟ್ಟ ನಾವು ನೋಡಿದ್ವಲ್ಲ, ಏನಾಗಿಲ್ಲ ಅಂತವ್ರು. ಇನ್ಮೇಲೆ ನೋಡೋಣ. ಒಂದ್ಸಲ ಪಠಾಣ್ ಕೊಟ್ಟಿವಲ್ಲ, ಆಕೈತಿ. ಅವರು ಸತತವಾಗಿ ಅವರೇ ಗೆದ್ದಿದ್ರು? ಹ್ಞೂ, ಅವರೇ ಗೆದ್ದಿದ್ರಿ ಸರ್. ಈಗ 20 ವರ್ಷದಿಂದ ಅವರೇ ಗೆದ್ಕೊಂತ ಬಂದಾರ. ಅಂದರೆ ಅಭಿವೃದ್ಧಿ ಅಷ್ಟು ಆಗಿದ್ದಿಲ್ಲ. ಈಗ ಮುಂದೆ ನೋಡೋಣ, ಕೊಟ್ಟಿವಿ, ಬೇರೆಯವ್ರು ಕೊಡೋಣ ಅಂತೇಳಿ ಕೊಟ್ಟಿವಿ. ನೋಡೋಣ ಏನು ಮಾಡ್ತಾರೆ, ನೋಡೋಣ. ಪ್ರಯತ್ನ ಮಾಡುತ್ತೆ ಸರ್. ಥ್ಯಾಂಕ್ ಯು. ಬೊಮ್ಮಾಯಿ ಕುಟುಂಬಕ್ಕೆ ಸೋಲಾಗಿದೆ, ಏನು ಸ್ಟ್ರಾಟಜಿ ಮಾಡಿದ್ರು ಕಾಂಗ್ರೆಸ್? ಒಂದು ಕಾಂಗ್ರೆಸ್ನವ್ರ ಸ್ಟ್ರಾಟಜಿ ಅನ್ನೋದಕ್ಕಿಂತನೂ ಈಗೇನು ಕಳೆದ 20 ವರ್ಷಗಳಿಂದ ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಕ್ಕಂಥ ಏನು ಬೊಮ್ಮಾಯಿಯವರು ಇಲ್ಲಿ ಗೃಹ ಮಂತ್ರಿ ಆದರು. ಗೃಹ ಮಂತ್ರಿ ಆದ ನಂತರ ತಾಲೂಕಿನ ಸಂಪರ್ಕ ಬರೀ ಶನಿವಾರ ರವಿವಾರ ಮಾತ್ರ ಬರ್ತಿದ್ರು ಅವರು. ಅದ್ರ ಜೊತೆಗೆ ಇಲ್ಲಿ ಏನು ಕೆಳಮಟ್ಟದಲ್ಲಿ ಕಾರ್ಯಕರ್ತರು ಇದ್ದರು, ಕೆಲವೊಂದು 5-6 ಜನ ಕಾರ್ಯಕರ್ತರು ಅವ್ರ ಹಿಂಬಾಲಕರು ಏನಿದ್ರು ಅವರು ದುರುಪಯೋಗ ತಗೊಂಡು ಅನೇಕ ಇವತ್ತು ಬೊಮ್ಮಾಯಿಯರ ಅಭಿವೃದ್ಧಿ ಕೆಲಸದಲ್ಲಿ ನಂಬರ್ 1 ತಂದಾರ ಇಲ್ಲಿ. ಆದರೆ ಆಗಿದ್ದೇನು ಅಂತಂದರೆ ಈ ಕೆಳಮಟ್ಟದ 5-6 ಮಂದಿ ಕಾರ್ಯಕರ್ತರಿಂದ ಈ ಬಡವರ್ಗದ ಜನರಿಗೆ ಏಜೆಂಟ್ರಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಆ ಬೊಮ್ಮಾಯಿಯರಿಗೆ ಸೋಲು ಕಾರಣ. ಯಾಕಂತ ಕೇಳಿದ್ರೆ ಒಂದು ಮನೆಯಲ್ಲಿ 5 ಲಕ್ಷ ರೂಪಾಯಿ ಮನೆ ಹಾಕ್ಬೇಕಂದ್ರೆ ಬೊಮ್ಮಾಯಿಯರು 1 ರೂಪಾಯಿ ತೊಗೊಂಡಿಲ್ಲ. ಆದರೆ ಇವ್ರು ಏನು ಮಾಡ್ಯಾರ 50,000 ನಡ್ಕೊಂಡು 1 ಲಕ್ಷದವರೆಗೆ ತೊಗೊಂಡ್ರ. ಅದಕ್ಕೆ ಇದೊಂದು. ಎರಡನೇದು ಏನಾಗಿದೆ ಅಂದರೆ ತಾಲೂಕು ಮಟ್ಟದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗೈತಿ. ಇವತ್ತು ಅವ್ರು ಮುಖ್ಯಮಂತ್ರಿ ಆದರೂ ಕೂಡ ಸಾಕಷ್ಟು ಹಗರಣಗಳು ಆದವು. ಆನಂತರ ಅವರು ಏನು ಅವ್ರಿಗೆ ಒಳ್ಳೆಯವರು, ಯಾವುದೇ ಜಾತಿ ರಾಜಕಾರಣ ಮಾಡಿಲ್ಲ ಈ ಕ್ಷೇತ್ರದಲ್ಲಿ. ಈ ಬಾರಿ ಜಾತಿ ರಾಜಕಾರಣ ಮಾಡಿದ್ರು. ಈ ಸಲ ಜಾತಿ ರಾಜಕಾರಣ ಯಾಕೆ ಮಾಡಿದ್ರು ಅಂತಂದರೆ ಬಹುಶಃ ಅಹಿಂದ ವರ್ಗದ 1,73,000 ಓಟು ನಾವು ಅಹಿಂದ ವರ್ಗದ ಅಡಿಯಲ್ಲಿ ಬರ್ತಾವೆ. ಈಗ ಅವ್ರದ್ದು 52,000 ಲಿಂಗಾಯತ್ ಕಮ್ಯುನಿಟಿ ಅದಾವೆ. ಬಹುಶಃ ಇದೊಂದು ಸಲ ಬೊಮ್ಮಾಯಿಯರು ಅವರು BJP ಕಾರ್ಯಕರ್ತರಲ್ಲಿ
ಏನು ಸಾಮಾನ್ಯ ಕಾರ್ಯಕರ್ತರು ಇದ್ರು ಅವ್ರನ್ನ ಗೆಲ್ಲಿಸಿಕೊಡಿದ್ರೆ ಖಂಡಿತ ಅವರು ಗೆಲುವು ಹಾಕಿದ್ರು ಬಿಜೆಪಿ ನನಗೆ ಬೇರೆ ಟಿಕೆಟ್ ಕೊಡಿದ್ರೆ. ಯಾಕಂದ್ರೆ ಲಿಂಗಾಯತ ಒಕ್ಕಟ್ಟದವ ಇಲ್ಲಿ ಮತಗಳು. ಸತೀಶ್ ಜಾರಕಿಹೊಳಿ ಅವರು ನನ್ನ ಕಂಡ ಹಾಗೆ ಎಲ್ಲ ಜಾತಿ ಜನಾಂಗದ ನಾಯಕರನ್ನ ಮೊದಲು ಗುರುತಿಸ್ಕೊಂಡ್ರು. ಅವರು ಯಾರು ನಾಯಕರು ಅದಾರ, ಅವ್ರು ಯಾರು ಸಂಘಟನೆಗಾರ ಅದಾರ, ಆ್ಯಕ್ಚುಲಿ ಅವ್ರನ್ನೊಟ್ಟರನ್ನು ಕರೆಸ್ಕೊಂಡು ಮಾತಾಡಿ ಆ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ಪಡ್ಕೊಂಡ್ರು. ಅದ್ರ ಜೊತೆಗೆ ಅಹಿಂದ ವರ್ಗದ ಓಟ್ ಅಂದ್ರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ನಾಯಕರು ಒಟ್ಟನ್ನು ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಅವ್ರು ಕಡೆಗಣಿಸಲಿಲ್ಲ. ಮೇಲಾಗಿ ಅವರು ಇಷ್ಟು ಒಂದು ಸ್ಟ್ರಾಟಜಿ ಉಪಯೋಗ ಮಾಡಿದ್ರು ಅಂದರೆ ಅವ್ರದ್ದೇ ಆದಂಥ ಕಾರ್ಯಕರ್ತರನ್ನ ಮತದಾರ ಒಂದು ಜಡ್ಪಿ ಕ್ಷೇತ್ರದಲ್ಲಿ 2-3 ಮಂದಿ ಕಾರ್ಯಕರ್ತರನ್ನ ಬಿಟ್ಟು ಅಲ್ಲಿ ಯಾವ ನಾಯಕರು ಏನು ನಿಗಾ ಮಾಡ್ಕೊಂತಾರ, ಯಾರು ಏನು ಮಾಡಕೊಂತಾರ ಅನ್ನೋದು ಸ್ಪಷ್ಟವಾಗಿ ಅಧ್ಯಯನ ಮಾಡ್ಕೊಂಡು ಅಂತ ಇದೇ ಗೆಲುವಿಗೆ ಕಾರಣ. ಸತೀಶ್ ಜಾರಕಿಹೊಳಿರೇ ಇವತ್ತು ನೀರು ಸ್ಟ್ರಾಟಜಿ ಕಾರಣ. ಇಲ್ಲಿ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಅಂದರೆ ಮತ್ತು ಸೋಲ್ತಿದ್ವಿ. ಸತೀಶ್ ಜಾರಕಿಹೊಳಿ ಏನಾದರೂ ತಂತ್ರಗಾರಿಕೆ ಮಾಡಲಿಲ್ಲ ಅಂತಂದ್ರೆ ಈ ಒಟ್ಟರನ್ನು ದಲಿತ ಮತಗಳನ್ನು, ಅಹಿಂದ ಮತಗಳನ್ನು ಅವ್ರು ಒಟ್ಟು ಗುಡಿಸ್ತಾ ಇದ್ರೆ ಬಹುಶಃ ಮತ್ತು ಕಾಂಗ್ರೆಸ್ಗೆ ಸೋಲೆ ಆಗ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಇದು ಏನೇ ಸಲ್ತಕ್ಕದ್ದಾದರೂ ಕ್ರೆಡಿಟ್ ಸತೀಶ್ ಜಾರಕಿಹೊಳಿ ಸಲ್ಬೇಕು ಅಂತ ನಾ ಹೇಳ್ತೀನಿ. ಆದ್ರಿ ಬೊಮ್ಮಾಯಿ ಮಾಡೋ ಕೆಲ್ಸಕ್ಕೆ ಸೋತ. ಏನು ಮಾಡಿದಾರೆ ಅವ್ರ ಕೆಲಸನೇ ಇಲ್ಲ. ನಾವು ಕಾಂಗ್ರೆಸ್ ಮಾಡ್ತಿದ್ವಿ, ಕಾಂಗ್ರೆಸ್ನವ್ರು ಮತ್ತೆ ಈಗ 3 ಸಲ ಆದ್ರೆ ಅವಾಗ ಮಾಡಿದ್ವಿ, ಇವತ್ತು ಕಾಂಗ್ರೆಸ್ ಮಾಡ್ಬೇಕಂತ ಮಾಡಿದ್ವಿ. ಬರೀ ಇವ್ರನ್ನೂ ಮಾಡ್ಬೇಕಲ್ರಿ, ಬರೀ ಅವ್ರನ್ನ ಮಾಡ್ಕೊಂತ ಹೋದ್ರೆ ಅಂದ್ರೆ ಅವ್ರ ತಂದೆ ಮಾಡೋದು ಮತ್ತು ಮಕ್ಕಳು ಮಾಡೋದ, ಮತ್ತೆ ಯಾರು ಬೇಡ ಬದ್ಲಿ ಮಾಡ್ಬೇಕಂತ ಮಾಡಿದ್ವಿ. ಏನು ಭಾಳ ರೊಕ್ಕ ಹಂಚಿದ್ರಂತಲ್ಲ ಕಾಂಗ್ರೆಸ್ನವ್ರು? ಹೌದಾ? ಅವರು ಕೊಟ್ಟಾರ, ಅವರು ಜಾಸ್ತಿ ಕೊಟ್ಟಿರ. ಬಿಜೆಪಿ ಕಾಂಗ್ರೆಸ್ನವ್ರು ಸ್ವಲ್ಪ ಕೊಟ್ಟಾರ. ಇಬ್ಲಾರ್ದು ಕೂಡಿ 300 ಸಾವಿರ ಬಂತು ಒಬ್ಬೊಬ್ಬರಿಗೆ. ಓಟ್ ಮಾತ್ರ ನಾವು ಕಾಂಗ್ರೆಸ್ಗೆ ಹಾಕಿವಿ. ಬಿಜೆಪಿ ಇಸ್ಕೊಂಡವ್ರಿ, ಅವ್ರದ್ದು ಒಳ್ಳೆ ಅನ್ನೋದಲ್ಲ. ಮಾಪ ಅವ್ರು ಬೇಜಾರಾಕತಿ, ಅವ್ರದ್ದು ಇಸ್ಕೊಂಡದ. ಸಿದ್ದರಾಮಯ್ಯ ಏನೇನು ಅವ್ನು ನೋಡಿ ಹಾಕಿದ್ರು, ಏನು ಪಟಾಣನ್ ನೋಡಿ ಓಟ್ ಹಾಕಿದ್ರು? ನಾವು ವ್ಯಕ್ತಿ ನೋಡಿ ಹಾಕಿವ್ರಿ. ಸಿದ್ದರಾಮಯ್ಯನೂ ಅಡ್ಡಿ ಇಲ್ರಿ, ಪಟಾಣನೂ ಅಡ್ಡಿ ಇಲ್ಲ. ನೋಡ್ಬೇಕಲ್ರಿ ಒಮ್ಮೆ ಹೊಸದಾಗಿ ನೋಡ್ಬೇಕು. ಬೊಮ್ಮಾಯಿನ ನೋಡ್ಕೊಂತ ಹೋದ್ರ ನಾವು ಬದ್ಲಿ ನೋಡೋದು ಬೇಡ. ಈ ಸರಿ ಬದ್ಲಿ ಕೊಡೋ ಬದ್ಲಿ ಕೊಡೋ ಎಲೆಕ್ಷನ್ ಯಾಕೆ ಸೋತು ಅಂತಂದ್ರೆ ಸರ ದುಡ್ಡಿನ ಇದು ಭಾಳ ಇತ್ತು. ಅವರು ಕೊಟ್ಟಾರ ದುಡ್ಡೇನು ಅವರು ಕಡಿಮೆ ಕೊಟ್ಟಿಲ್ರಿ, ಇವರು ಕೊಟ್ಟಾರ. ಆದ್ರೆ ಜಾಸ್ತಿ ಕಾಂಗ್ರೆಸ್ ಗೆಲ್ಲಕ್ಕೆ ಎಲ್ಲಿ ಕಾರಣ? ಕುಟುಂಬ ರಾಜಕಾರಣ. ಯಾಕೆ ಕಾರ್ಯಕರ್ತ ಇದ್ದಿದ್ರು, ಸಾಮಾನ್ಯ ಕಾರ್ಯಕರ್ತ ಒಬ್ಬ ಕೊಟ್ಟಿದ್ರ ಬರ್ತಿದ್ರಿ. ಇವ್ರು ಏನು ಮಾಡಿದ್ರು, ಕುಟುಂಬ ತಮ್ಮದೇ ಆದ ಬೆಳೆಸ್ಕೊಂಡು ಹೊಂಟ್ರಿ. ಕಾರ್ಯಕರ್ತರು ಪಾಪ ಹಿಂದೆ ದುಡ್ದಾರ ಏನಾಗೈತಿ, ಅದ್ರ ಸದ ಬೇಜಾರಾಗಿ ಇದು ಮಾಡಿದ್ರು.